ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಿನ್ನ. ಈ ಒಂದು ವಿಡಿಯೋದಲ್ಲಿ ಯುಗಾದಿ ಯುಗಾದಿ ಹಬ್ಬದ ಬಗ್ಗೆ 10 ಸಾಲುಗಳ ಪುಟ್ಟ ಮಾಹಿತಿ, ಪುಟ್ಟ ಪ್ರಬಂಧ ತಿಳಿದು ಹೋಗೋಣ. ಈ ಒಂದು ಪುಟ್ಟ ಪ್ರಬಂಧ ಅಂತಕ್ಕಂಥದ್ದು ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಪತ್ರಲೇಖನ, ಯಾವ ಒಂದು ಪಾಠದ ಅಧ್ಯಯನದ ಅಭ್ಯಾಸ ಬೇಕಂತ ಕಾನ್ಸ್ಟ್ಲಿ ಮಾಡಿ ಆ ರೀತಿಯ ಅಭ್ಯಾಸ ಮತ್ತು ವಿಷಯ ತಿಳಿದ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ಮಾಹಿತಿನ ತಿಳಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಯುಗಾದಿ ಹಬ್ಬವು ಹಿಂದೂ ಹಬ್ಬಗಳಲ್ಲಿ ಒಂದಾಗಿದೆ. ಮತ್ತೊಮ್ಮೆ ನೋಡಿ, ಯುಗಾದಿ ಹಬ್ಬವು ಹಿಂದೂ ಹಬ್ಬಗಳಲ್ಲಿ ಒಂದಾಗಿದೆ. ಓಕೆ, ಆನಂತರ ಎರಡನೇ ಪಾಯಿಂಟ್ ನೋಡಿ, ಯುಗಾದಿಯು ಕರ್ನಾಟಕ, ಆಂಧ್ರ, ತೆಲಂಗಾಣ ರಾಜ್ಯಗಳಲ್ಲಿ ಸಂಭ್ರಮದಿಂದ ಆಚರಿಸುತ್ತಾರೆ. ಮತ್ತೊಮ್ಮೆ ನೋಡಿ, ಯುಗಾದಿಯು ಕರ್ನಾಟಕ, ಆಂಧ್ರ, ತೆಲಂಗಾಣ ರಾಜ್ಯಗಳಲ್ಲಿ ಸಂಭ್ರಮದಿಂದ ಆಚರಿಸುತ್ತಾರೆ. ಮೂರನೇ ಪಾಯಿಂಟ್, ಇದು ಹಿಂದೂ ಪಂಚಾಂಗದ ಹೊಸ ವರ್ಷದ ಆರಂಭವನ್ನು ಪ್ರತಿನಿಧಿಸುತ್ತದೆ. ಮತ್ತೊಮ್ಮೆ ನೋಡಿ, ಇದು ಹಿಂದೂ ಪಂಚಾಂಗದ ಹೊಸ ವರ್ಷದ ಆರಂಭವನ್ನು ಪ್ರತಿನಿಧಿಸುತ್ತದೆ. ನಾಲ್ಕನೇ ಪಾಯಿಂಟ್, ಈ ಹಬ್ಬವು ದೇಶದಲ್ಲಿ ಸುಗ್ಗಿಯ ಕಾಲವನ್ನು ಸೂಚಿಸುತ್ತದೆ. ಓಕೆ, ಅನಂತರ ನೋಡಿ, ಐದನೇ ಪಾಯಿಂಟ್ ನೋಡಿ, ಈ ಹಬ್ಬವು ಚಂದ್ರಮಾನ ಯುಗಾದಿ ಎಂತಲೂ ಕರೆಯುವರು. ಮತ್ತೊಮ್ಮೆ ನೋಡಿ, ಈ ಹಬ್ಬವು ಚಂದ್ರಮಾನ ಯುಗಾದಿ ಎಂತಲೂ ಕರೆಯುವರು. ಆರನೇ ಪಾಯಿಂಟ್, ಯುಗದ ಆದಿ ಎಂದರೆ ಹೊಸ ಯುಗದ ಆರಂಭವೆಂದು ಹೇಳಲಾಗುತ್ತದೆ. ಮತ್ತೊಮ್ಮೆ ನೋಡಿ, ಯುಗದ ಆದಿ ಅಂದ್ರೆ ಹೊಸ ಯುಗದ ಆರಂಭವೆಂದು ಹೇಳಲಾಗುತ್ತದೆ. ಏಳನೇ ಪಾಯಿಂಟ್ ನೋಡಿ, ಈ ಪವಿತ್ರ ಹಬ್ಬದ ಸಂದರ್ಭದಲ್ಲಿ ಭಕ್ತರು ಧಾರ್ಮಿಕ ಆಚರಣೆಗಳನ್ನು ಆಚರಿಸುತ್ತಾರೆ. ಓಕೆನಾ? ಮತ್ತೊಮ್ಮೆ ನೋಡಿ, ಈ ಪವಿತ್ರ ಹಬ್ಬದ ಸಂದರ್ಭದಲ್ಲಿ ಭಕ್ತರು ಧಾರ್ಮಿಕ ಆಚರಣೆಗಳನ್ನು ಆಚರಿಸುತ್ತಾರೆ. ಎಂಟನೇ ಪಾಯಿಂಟ್ ನೋಡಿ, ಯುಗಾದಿಯಂದು ಹೊಸ ಪಂಚಾಂಗವನ್ನು ಪಂಡಿತರು ಪ್ರಕಟಿಸುತ್ತಾರೆ. ಯುಗಾದಿಯಂದು ಹೊಸ ಪಂಚಾಂಗವನ್ನು ಪಂಡಿತರು ಪ್ರಕಟಿಸುತ್ತಾರೆ. ಒಂಬತ್ತನೇ ಪಾಯಿಂಟ್, ಭಗವಾನ್ ಬ್ರಹ್ಮನಿಂದ
ಭಗವಾನ್ ಬ್ರಹ್ಮನಿಂದ ಮಾನವ ಕುಲದ ಸೃಷ್ಟಿಯ ಪ್ರಾರಂಭ ಈ ದಿನವಾಯಿತು ಎಂದು ಹೇಳಲಾಗುತ್ತದೆ. ಮತ್ತೊಮ್ಮೆ ನೋಡಿ, ಭಗವಾನ್ ಬ್ರಹ್ಮನಿಂದ ಮಾನವ ಕುಲದ ಸೃಷ್ಟಿ ಆರಂಭ ಈ ದಿನವಾಯಿತು ಎಂದು ಹೇಳಲಾಗುತ್ತದೆ. 10ನೇ ಪಾಯಿಂಟ್, ಈ ಹಬ್ಬದಂದು ಬೇವು ಬೆಲ್ಲ ಸೇವಿಸಲಾಗುತ್ತದೆ. ಬೇವು ಬೆಲ್ಲ ಸೇವಿಸಲಾಗುತ್ತದೆ. ಇದು ಜೀವನದ ಸಿಹಿ ಕಹಿ ಸಮಾನವಾಗಿ ಸ್ವೀಕರಿಸಬೇಕು ಎನ್ನುವ ಸಂಕೇತವಾಗಿದೆ. ಮತ್ತೊಮ್ಮೆ ನೋಡಿ, ಈ ಹಬ್ಬದಂದು ಬೇವು ಬೆಲ್ಲ ಸೇವಿಸಲಾಗುತ್ತದೆ. ಇದು ಜೀವನದ ಸಿಹಿ ಕಹಿ ಸಮಾನವಾಗಿ ಸ್ವೀಕರಿಸಬೇಕು ಎನ್ನುವ ಸಂಕೇತವಾಗಿದೆ. ಓಕೆನಾ? ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥದ್ದು ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ನಿಮಗೆ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ರೀತಿಯ ಪ್ರಬಂಧ ಮತ್ತು ಪತ್ರಲೇಖನ ಬರಲಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.